ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ತಂದೆ ಮತ್ತು ಮಗಳು ಸಾವನ್ನಪ್ಪಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಉಳ್ಳಾಳದಲ್ಲಿ ಸಂಬಂಧಿಕರಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿ ಸಂಬಂಧಿಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ ಸರ್ಕಾರ. ಬಟ್ ಈ 10 ಲಕ್ಷ ಆಗಿರ್ಬೋದು, ಮೊನ್ನೆ ಬಿಬಿಎಂಪಿ ಬೇಜವಾಬ್ದಾರಿಯಿಂದ ಒಬ್ಳು ಬಾಲಕಿ ಸಾವನ್ನಪ್ಪಿದ್ಲು ಗಾಡಿ ಹತ್ಬಿಟ್ಟು, ಅವರಿಗೆ 5 ಲಕ್ಷವನ್ನ ಬಿಬಿಎಂಪಿ ಪರಿಹಾರವನ್ನ ಮಾಡಿತ್ತು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ತಾರತಮ್ಯದ ರೀತಿಯಲ್ಲಿ ಸರ್ಕಾರ ಘೋಷಣೆ ಮಾಡ್ತಾ ಇದೆ ಪರಿಹಾರವನ್ನ. ಸೊ ಹೀಗಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 1 ಕೋಟಿ ರೂಪಾಯಿ ಪರಿಹಾರಕ್ಕೆ ಸಂಬಂಧಿಕರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಪಟ್ಟಣ ಕೂಡ ಹಿಡಿದಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಆಲಿಸಿದ್ದಾರೆ. ಸ್ಥಳೀಯ ಶಾಸಕ ಕಂ ಸಚಿವ ಕೂಡ ಆಗಿರುವಂತಹ ಸೋಮಶೇಖರ್ ಪರಿಹಾರದ ಮೊತ್ತ ಹೆಚ್ಚಳದ ಬಗ್ಗೆ ಚರ್ಚಿಸುವುದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮದ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ಇಲ್ಲಿ ಪರಿಹಾರವನ್ನು ಕೂಡ ಜಾಸ್ತಿ ಮಾಡಬೇಕು ಅಂತ ಅಲ್ಲಿ ಬಂದಿದ್ದಂತ ಸಂಬಂಧಿಕರು ಆಗ್ರಹಿಸಿದ್ರು. ಅದರ ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಸರಿಯಾದಂತ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು ಸರ್ಕಾರ ಅನ್ನುವಂಥದ್ರ ಬಗ್ಗೆನೂ ಕೂಡ ಆಗ್ರಹಿಸಿದ್ದಾರೆ. ಇದ್ರ ಬಗ್ಗೆ ಮಾತನಾಡಿದ್ರು ಎಸ್.ಟಿ. ಸೋಮಶೇಖರ್, ಅಲ್ಲಿನ ಸ್ಥಳೀಯ ಶಾಸಕ ಸಚಿವರು ಕೂಡ ಆಗಿದ್ದಾರೆ. ಟ್ರಾನ್ಸ್ಫಾರ್ಮರ್ ಸ್ಫೋಟದಿಂದ ತಂದೆ ಮತ್ತು ಮಗಳು ಸಾವನ್ನಪ್ಪಿದಂತ ಕೇಸ್ಗೆ ಸಂಬಂಧಪಟ್ಟಂತೆ ಮೃತ ತಂದೆ ಮತ್ತೆ ಮಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಪರಿಷತ್ನಲ್ಲಿ ಪರಿಹಾರವನ್ನ ಘೋಷಣೆ ಮಾಡಿದ್ರು ಇಂಧನ ಸಚಿವ ಸುನಿಲ್ ಕುಮಾರ್ ಅವರು. ಟ್ರಾನ್ಸ್ಫಾರ್ಮರ್ನಲ್ಲಿ ಆಯಿಲ್ ಸೋರಿಕೆಯಾಗಿ ಸ್ಫೋಟ ಆಗಿದೆ. 15 ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಟಿಸಿಗಳ ಆಡಿಟ್ ವರದಿ ಬಂದ ಬಳಿಕ ಬದಲಾವಣೆಗೆ ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ನಿನ್ನೆಯಿಂದ ನ್ಯೂಸ್ 18 ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಬೇಜವಾಬ್ದಾರಿ ಬೆಸ್ಕಾಂ ಹೆಸರಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ನ್ಯೂಸ್ 18 ನಿರಂತರ ವರದಿ ಬಳಿಕ ಎಚ್ಚೆತ್ತಿದೆ ಸರ್ಕಾರ. ಇನ್ನ ಪರಿಷತ್ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಧನ ಸಚಿವ ಸುನಿಲ್ ಕುಮಾರ್ ಅವರು ಮಾತನಾಡಿದ್ರು. ತಲಾ 10 ಲಕ್ಷ ಅಂದ್ರೆ ತಂದೆಗೆ 10 ಲಕ್ಷ ರೂಪಾಯಿ ಮತ್ತೆ ಮಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಈ ಪರಿಹಾರ ಘೋಷಣೆ ನಿರಂತರವಾಗಿ ಆಗ್ತಾನೆ ಇದೆ. ಈ ರೀತಿಯಾದಂತ ಘಟನೆಗಳು ಆದಂತ ಸಂದರ್ಭದಲ್ಲಿ ಬಟ್ ಸರ್ಕಾರಗಳು ಅದ್ ಯಾವಾಗ ಎಚ್ಚೆತ್ಕೊಳ್ತಾವೋ ಏನೋ. ನಿನ್ನೆ ಒಂದು ನಾವು ಸ್ಟೋರಿಯನ್ನ ಮಾಡ್ಬೇಕಾದ್ರೆ ಮಾತನಾಡ್ತಾ ಇದ್ದಂತ ಸಾರ್ವಜನಿಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೀ ಪರಿಹಾರ ಕೊಡ್ಕೊಂಡು ಹೋಗ್ತಾ ಇದ್ದೀರಾ, ಬಟ್ ನೀವ್ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಸರಿಯಾದಂತ ಸಮಸ್ಯೆಗಳನ್ನ ಕರೆ ಬಂದಂತ ಸಂದರ್ಭದಲ್ಲೇ ಸರಿಪಡಿಸಿದ್ರೆ ಈ ರೀತಿಯಾದಂತ ಪ್ರಸಂಗಗಳು ಎದುರಾಗ್ತಾ ಇರಲಿಲ್ಲ ಅಂತ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇಲಾಖೆನಲ್ಲಿ 191ಗೆ 12:50ಕ್ಕೆ ದೂರನ ಕೊಟ್ಟು ಈ ರೀತಿ ಒಂದು ಟ್ರಾನ್ಸ್ಫಾರ್ಮ್ ನಲ್ಲಿ ಹೊಗೆ ಆಡ್ತಾ ಇದೆ, ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. 1912ಗೆ ಕಂಪ್ಲೇಂಟ್ ಬಂದ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆ ಕಾಲ್ ಸೆಂಟರ್ನಿಂದ ಹೋಗಿದೆ. ಆದರೆ ನಮ್ಮ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡಿದ್ರೆ ಈ ರೀತಿ ಆಗ್ತಿಲ್ಲ ಅನ್ನುವಂಥದ್ದು ಕೂಡ ಅಭಿಪ್ರಾಯ ಇದೆ. 3 ಗಂಟೆ 10 ನಿಮಿಷಕ್ಕೆ ಇದು ಬ್ಲಾಸ್ಟ್ ಆಗಿ ವಿಪರೀತವಾದಂತಹ ಸುಟ್ಟ ಗಾಯಗಳು ಅವರಿಬ್ಬರ ಮೇಲೆ ಆಗಿದ್ರಿಂದ ಇವತ್ತು 2 ಜನ ಮೃತಪಟ್ಟಿರೋದನ್ನ ನಮ್ಮ ಇಲಾಖೆ ಅನುಕಂಪವನ್ನ ತೋರಿಸಿ ನಮ್ಮ ಇಲಾಖೆಯಲ್ಲಿ ಈ ರೀತಿ ಅವಘಡಗಳಾದ್ರೆ 5 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಡುವಂತ ಯೋಜನೆ ನಮ್ಮ ಹತ್ರ ಇದೆ. ಆದರೆ ವಿಶೇಷವಾದಂಥ ಪ್ರಕರಣ ಅಂತ ಗಂಭೀರವಾಗಿ ಪ್ರಕರಣವನ್ನ ಕೈಗೊಂಡು ಮಾನ್ಯ ಸೋಮಶೇಖರ್ ಅವರು ಅದೇ ಕ್ಷೇತ್ರದಲ್ಲಿ ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ಈ ರೀತಿಯಾದಂಥ ಕ್ರಮ ಇದೆ, ಏನಾರು ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರಿಂದ ನಾನು ಮುಖ್ಯಮಂತ್ರಿಗಳ ಜೊತೆಗೂ ಚರ್ಚೆ ಮಾಡಿ ಇಬ್ಬರಿಗೆ ತಲಾ 10 ಲಕ್ಷ ರೂಪಾಯಿಯ ಪರಿಹಾರವನ್ನ ಇವತ್ತು ನಾವು ಘೋಷಣೆ ಮಾಡ್ತಾ ಇದ್ದೇವೆ. ಈ ರೀತಿಯ ಘಟನೆಗಳು ಆಗಬಾರ್ದು ಮಾನ್ಯ ಸಭಾಪತಿಗಳೇ. ಎಚ್ಚರಿಕೆಯ ಕ್ರಮಗಳನ್ನ ಪದೇ ಪದೇ ಇಲಾಖಾಧಿಕಾರಿಗಳಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾನೆ ಬಂದಿದ್ದೀವಿ. ಆದ್ರೆ ಅಲ್ಲೊಂದು ಇಲ್ಲೊಂದು ಈ ರೀತಿಯಾದ ಘಟನೆಗಳು ನಡೀತಾ ಇದೆ. ನಾನು ಬೆಳಿಗ್ಗೆ ತುರ್ತಾಗಿ ಬೆಸ್ಕಾಮಿನ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿ ಯಾವುದು ಈ ರೀತಿ ಬೆಂಗಳೂರಿನಲ್ಲಿ ಅಪಾಯದಲ್ಲಿರುವಂತ ಟಿಸಿಗಳಿದೆ ಇದ್ರ ಬಗ್ಗೆ ಒಂದು ಆಡಿಟ್ ಅನ್ನ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಆದೇಶವನ್ನು ಮಾಡಿದ್ದೇನೆ. ಇನ್ನು ಈ ರೀತಿ ಆಗದಂತೆ ಎಚ್ಚರಿಕೆಗಳನ್ನು ಎಲ್ಲೆಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ 15 ವರ್ಷಕ್ಕಿಂತ ಮೇಲ್ಪಟ್ಟಂತ ಟಿಸಿಗಳು ಬೆಂಗಳೂರಿನಲ್ಲಿ ಪಾದಚಾರಿಯ ಮಾರ್ಗಗಳಲ್ಲಿ ಎಲ್ಲೆಲ್ಲಿದೆ ಅದನ್ನು ತಗೊಳ್ಬೇಕು ಮತ್ತು ಅಪಾಯದಲ್ಲಿರುವಂತದನ್ನು ಯಾವುದಿದೆ ಅದನ್ನು ಆಡಿಟ್ ಅನ್ನ ಮಾಡಬೇಕು. ಆಡಿಟ್ ವರದಿ ಬಂದ ತಕ್ಷಣವೇ ಇದಕ್ಕೆ ಬೇಕಾದಂತ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ಈಗಾಗಲೇ ಸೂಚನೆ ಕೊಟ್ಟು